ಫ್ರೆಂಡ್ಸ್, ಶಶಿ ಮೋರೆ ಕನ್ನಡ ಬ್ಲಾಗ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತು ನಾನು ನಮ್ಮ ಊರಿಗೆ ಸಾಲಿಕೊಪ್ಲಿಗೆ ಬಂದಿದ್ವಿ. ಅಲ್ಲಿಂದ ನನ್ನ ತಮ್ಮ ಮತ್ತು ನಮ್ಮಮ್ಮ ಅಜ್ಜಿ ಎಲ್ಲ ಸಡನ್ನಾಗಿ ಟೆಂಪಲ್ಗೆ ಹೋಗೋಣ ರೆಡಿ ಆಗು ಅಂತ ಹೇಳಿ ಬೆಳಗ್ಗೆನೇ ನನ್ನನ್ನು ಶ್ರೀ ಚಂದ್ಗೋನಹಳ್ಳಿ ಅಮ್ಮನವರ ದೇವಸ್ಥಾನ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಕೇರ್ಪೇಟೆ ಹತ್ರ ಇರೋದು. ನಮ್ಮೂರಿರೋದು ಚುಂಚುನಕಟ್ಟೆ ಹತ್ರ ಸಾಲಿಕೊಪ್ಪಲು, ಇದಿರೋದು ಕೇರ್ಪೇಟೆ ಹತ್ರ. ನನಗೆ ಈ ದೇವಸ್ಥಾನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ತುಂಬಾ ರಶ್ ಇತ್ತು, ತುಂಬ ಜನ ಇದ್ದರು. ಸುತ್ತ ಹಳ್ಳಿಗಳಲ್ಲಿ ತುಂಬ ಜನ ಬಂದಿದ್ದರು. ಒಂಥರ ಜಾತ್ರೆ ಥರ ಇತ್ತು. ಜಾತ್ರೆ ಐಟಮ್ಸ್ ಎಲ್ಲ, ಆಟ ಸಾಮಾನಾಗಲಿ, ಬಳೆಗಳಾಗಲಿ, ಫುಡ್ ಐಟಮ್ಸ್ ತಿನ್ನೋದು ಎಲ್ಲ ಇಟ್ಟಿದ್ದರು. ಹೋಟ್ಲುಗಳು ಕೂಡ ಇತ್ತು, ಫಾಸ್ಟ್ ಫುಡ್ ಐಟಮ್ಸ್ ಇತ್ತು, ಮತ್ತು ಚೌಟ್ರಿಗಳು, ಫಂಕ್ಷನ್ ಹಾಲ್ಗಳೆಲ್ಲ ಇತ್ತು. ಅದು ಹರಕೆ ತೀರ್ಸೋರಿಗೆ ಪರ ಮಾಡ್ತಾರಲ್ಲ, ಆ ಥರ ಮಾಡೋರಿಗೆಲ್ಲ ಯೂಸ್ ಆಗಲಿ ಅಂತ ಅದು ಕೂಡ ಇತ್ತು. ದೇವಸ್ಥಾನ ನೋಡಿ ಈ ರೀತಿ ಇತ್ತು. ಆಚೆ ಹೊರಗಡೆ ನಾವೇ ಪೂಜೆ ಮಾಡ್ಕೋಬೇಕಾಗಿತ್ತು. ನನಗೂ ಫಸ್ಟ್ ಟೈಮ್ ನೋಡಿರೋದ್ರಿಂದ ಯಾವ ಕಡೆ ಹೋಗ್ಬೇಕೇನೋ ಗೊತ್ತಾಗ್ತಾ ಇರಲಿಲ್ಲ. ನಾವೇ ಪೂಜೆ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ಲೈನಲ್ಲಿ ಬಿಡ್ತಾಯಿದ್ರು. ತುಂಬ ರಶ್ ಇತ್ತು, ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ, ಸಖತ್ತು ಬಿಸಿಲಿತ್ತು. ಪಾಪು ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅಂತೇಳಿ ನಾನು ಒಳಗಡೆ ಸೈಡಲ್ಲಿ ಬಂದು ಅಲ್ಲೇ ನೋಡಿ ದೇವ್ರು ಸ್ವಲ್ಪ ಕಾಣ್ತಾ ಇದೆ, ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅಷ್ಟು ಜನ ರಶ್ಶು ನುಗ್ತಾಯಿದ್ರು. ಆಮೇಲೆ ಹರಕೆ ಇರೋರೆಲ್ಲ ತುಂಬ ಜನ ಇದ್ದರು. ಹಾಗಾಗಿ ಸಣ್ಣದಾಗಿ ನನ್ನ ತಮ್ಮ ಮತ್ತು ನಮ್ಮಮ್ಮ ನಾನು ಬರ್ದೇ ಆಗಿರೋ ಟೆಂಪಲ್ಗೆ ಸಡನ್ನಾಗಿ ದೇವ್ರ ದರ್ಶನ ಆಯಿತು. ನಮಗೆ ಐಡಿಯಾನೇ ಇರಲಿಲ್ಲ ಬರ್ತೀವಿ ಅಂತ. ಹಾಗೆ ಬೆಳಗ್ಗೆ ಅಲ್ಲೇ ಟಿಫನ್ ಮುಗಿಸ್ಕೊಂಡು ವಾಪಸ್ ನಮ್ಮೂರು ಸಾಲಿಕೊಪ್ಲಿಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದ. ಇವತ್ತಿನ ಮಿನಿ ಬ್ಲಾಗ್ ಇದಾಗಿತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.